ಸ್ವಾಮೀಜಿಗಳ ನಡುವೆ ಹಿಂದೂ ಧರ್ಮದ ಕುರಿತಾಗಿ ಸಂಗ್ರಾಮವೇ ನಡೀತಾ ಇದೆ. ಹಿಂದೂ ಅಂದ್ರೆ ಒಂದರ್ಥದಲ್ಲಿ ಧರ್ಮವೇ ಅಲ್ಲ, ಲಿಂಗಾಯತ ಹಿಂದೂ ಧರ್ಮದ ಭಾಗವೇ ಅಲ್ಲ. ಹಿಂದೂ ಧರ್ಮ ಅನಾಚಾರಗಳನ್ನ ಒಳಗೊಂಡಿದೆ ಅಂತಲ್ಲ. ಹೀಗೆಲ್ಲ ಯಾರು ಹೇಳಿದ್ದಾರೆ ಅಂತಂದ್ರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಹೊಳಲ್ಕೆರೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮವನ್ನು ಟೀಕಿಸುವ ಭರದಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ. ನಾವೆಲ್ಲ ಒಂದು ಭಾವನೆಯಿಂದ ಹೋಗ್ಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೆ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ಋಷಿಗಳಿದ್ದು. ಇನ್ನು ಸಾಣೇಹಳ್ಳಿ ಶ್ರೀಗಳ ಮಾತಿಗೆ ವಚನಾನಂದ ಸ್ವಾಮೀಜಿ ಟಕ್ಕರ್ ಕೊಟ್ಟಿದ್ದಾರೆ. ವಚನಾನಂದ ಶ್ರೀ ತಿರುಗೇಟ್ ಕೊಟ್ಟಿದ್ದಾರೆ. ಹಿಂದೂ ಅನ್ನೋದು ಸತ್ಯ, ಸನಾತನವಾದದ್ದು, ಅಂದ್ರೆ ಪುರಾತನವಾದದ್ದು. ಅದರಲ್ಲಿ ಕೇವಲ ದ್ವೈತ ಅದ್ವೈತ ಮಾತ್ರವೇ ಇಲ್ಲ. ವೀರಶೈವ, ಲಿಂಗಾಯತ ಇವೆಲ್ಲ ಬೇರೆ ತತ್ವ ಬೇರೆ ಬೇರೆ ಇರಬಹುದು, ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಹೋದ್ರೆ ಸಮಾಜಕ್ಕೆ ಭವಿಷ್ಯವಿದೆ ಅಂತ ಪಂಡಿತಾರಾಧ್ಯ ಶ್ರೀಗಳಿಗೆ ವಚನಾನಂದ ಶ್ರೀ ಟಾಂಗ್ ಕೊಟ್ಟಿದ್ದಾರೆ. ನಾವೆಲ್ಲ ಒಂದು ಭಾವನೆಯಿಂದ ಹೋಗ್ಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೆ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ಋಷಿಗಳಿದ್ದು ಹಿಂದೂ. ಅದರಲ್ಲಿ ಲಿಂಗಾಯತರಿರ್ಬೋದು, ವೈಷ್ಣವರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು. ಒಂದನ್ನ ಈ ವೇದಿಕೆ ಮೂಲಕ ಹೇಳಿ ಇಚ್ಛೆ ಪಡ್ತೇವೆ. ಏನು ಅಂತಂದ್ರೆ ನೀವು ಕುತ್ಕೊಳ್ಳಿ. ಶಾಂತ. ಈ ವೇದಿಕೆ ಮೂಲಕ ಹೇಳಿ ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂತಂದ್ರೆ ಸ್ವಾಮೀಜಿಗಳ ನಡುವೆ ಹಿಂದೂ ಧರ್ಮದ ಕುರಿತಾಗಿ ಸಂಗ್ರಾಮವೇ ನಡೀತಾ ಇದೆ. ಹಿಂದೂ ಅಂದ್ರೆ ಒಂದರ್ಥದಲ್ಲಿ ಧರ್ಮವೇ ಅಲ್ಲ, ಲಿಂಗಾಯತ ಹಿಂದೂ ಧರ್ಮದ ಭಾಗವೇ ಅಲ್ಲ. ಹಿಂದೂ ಧರ್ಮ ಅನಾಚಾರಗಳನ್ನ ಒಳಗೊಂಡಿದೆ ಅಂತಲ್ಲ. ಹೀಗೆಲ್ಲ ಯಾರು ಹೇಳಿದ್ದಾರೆ ಅಂತಂದ್ರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಹೊಳಲ್ಕೆರೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮವನ್ನು ಟೀಕಿಸುವ ಭರದಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ. ನಾವೆಲ್ಲ ಒಂದು ಭಾವನೆಯಿಂದ ಹೋಗ್ಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೆ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ಋಷಿಗಳಿದ್ದು. ಇನ್ನು ಸಾಣೇಹಳ್ಳಿ ಶ್ರೀಗಳ ಮಾತಿಗೆ ವಚನಾನಂದ ಸ್ವಾಮೀಜಿ ಟಕ್ಕರ್ ಕೊಟ್ಟಿದ್ದಾರೆ. ವಚನಾನಂದ ಶ್ರೀ ತಿರುಗೇಟ್ ಕೊಟ್ಟಿದ್ದಾರೆ. ಹಿಂದೂ ಅನ್ನೋದು ಸತ್ಯ, ಸನಾತನವಾದದ್ದು, ಅಂದ್ರೆ ಪುರಾತನವಾದದ್ದು. ಅದರಲ್ಲಿ ಕೇವಲ ದ್ವೈತ ಅದ್ವೈತ ಮಾತ್ರವೇ ಇಲ್ಲ. ವೀರಶೈವ, ಲಿಂಗಾಯತ ಇವೆಲ್ಲ ಬೇರೆ ತತ್ವ ಬೇರೆ ಬೇರೆ ಇರಬಹುದು, ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಹೋದ್ರೆ ಸಮಾಜಕ್ಕೆ ಭವಿಷ್ಯವಿದೆ ಅಂತ ಪಂಡಿತಾರಾಧ್ಯ ಶ್ರೀಗಳಿಗೆ ವಚನಾನಂದ ಶ್ರೀ ಟಾಂಗ್ ಕೊಟ್ಟಿದ್ದಾರೆ. ನಾವೆಲ್ಲ ಒಂದು ಭಾವನೆಯಿಂದ ಹೋಗ್ಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೆ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ಋಷಿಗಳಿದ್ದು ಹಿಂದೂ. ಅದರಲ್ಲಿ
ವೈಷ್ಣವರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು. ಒಂದನ್ನ ಈ ವೇದಿಕೆ ಮೂಲಕ ಹೇಳಿ ಇಚ್ಛೆ ಪಡ್ತೇವೆ. ಏನು ಅಂತಂದ್ರೆ ನೀವು ಕುತ್ಕೊಳ್ಳಿ ಶಾಂತ. ಈ ವೇದಿಕೆ ಮೂಲಕ ಹೇಳಿ ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂತಂದ್ರೆ ಸ್ವಾಮೀಜಿಗಳ ನಡುವೆ ಹಿಂದೂ ಧರ್ಮದ ಕುರಿತಾಗಿ ಸಂಗ್ರಾಮವೇ ನಡೀತಾ ಇದೆ. ಹಿಂದೂ ಅಂದ್ರೆ ಒಂದರ್ಥದಲ್ಲಿ ಧರ್ಮವೇ ಅಲ್ಲ, ಲಿಂಗಾಯತ ಹಿಂದೂ ಧರ್ಮದ ಭಾಗವೇ ಅಲ್ಲ. ಹಿಂದೂ ಧರ್ಮ ಅನಾಚಾರಗಳನ್ನ ಒಳಗೊಂಡಿದೆ ಅಂತಲ್ಲ. ಹೀಗೆಲ್ಲ ಯಾರು ಹೇಳಿದ್ದಾರೆ ಅಂತಂದ್ರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಹೊಳಲ್ಕೆರೆಯಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮವನ್ನು ಟೀಕಿಸುವ ಭರದಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ. ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಹೋಗ್ಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೂ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ಋಷಿಗಳಿದ್ದು. ಇನ್ನು ಸಾಣೇಹಳ್ಳಿ ಶ್ರೀಗಳ ಮಾತಿಗೆ ವಚನಾನಂದ ಸ್ವಾಮೀಜಿ ಟಕ್ಕರ್ ಕೊಟ್ಟಿದ್ದಾರೆ. ವಚನಾನಂದ ಶ್ರೀ ತಿರುಗೇಟ್ ಕೊಟ್ಟಿದ್ದಾರೆ. ಹಿಂದೂ ಅನ್ನೋದು ಸತ್ಯ, ಸನಾತನವಾದದ್ದು, ಅಂದ್ರೆ ಪುರಾತನವಾದದ್ದು. ಅದರಲ್ಲಿ ಕೇವಲ ದ್ವೈತ ಅದ್ವೈತ ಮಾತ್ರವೇ ಇಲ್ಲ. ವೀರಶೈವ, ಲಿಂಗಾಯತ ಇವೆಲ್ಲ ಬೇರೆ ತತ್ವ ಬೇರೆ ಬೇರೆ ಇರಬಹುದು, ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಹೋದ್ರೆ ಸಮಾಜಕ್ಕೆ ಭವಿಷ್ಯವಿದೆ ಅಂತ ಪಂಡಿತಾರಾಧ್ಯ ಶ್ರೀಗಳಿಗೆ ವಚನಾನಂದ ಶ್ರೀ ಟಾಂಗ್ ಕೊಟ್ಟಿದ್ದಾರೆ. ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಹೋಗ್ಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೂ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ಋಷಿಗಳಿದ್ದು ಹಿಂದೂ. ಅದರಲ್ಲಿ ಲಿಂಗಾಯತರಿರ್ಬೋದು, ವೈಷ್ಣವರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು. ಒಂದನ್ನ ಈ ವೇದಿಕೆ ಮೂಲಕ ಹೇಳಿ ಇಚ್ಛೆ ಪಡ್ತೇವೆ. ಏನು ಅಂತಂದ್ರೆ ನೀವು ಕುತ್ಕೊಳ್ಳಿ ಶಾಂತ. ಈ ವೇದಿಕೆ ಮೂಲಕ ಹೇಳಿ ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂತಂದ್ರೆ